ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕಂತೀರಾ? ಹಳ್ಳಿ ಮಕ್ಳು ಬೆಳಿಬೇಕು, ಬಡವ್ರ ಮಕ್ಳು ಬೆಳಿಬೇಕು. ಅಶ್ವಿನಿ ಅವರು ಒಂದ್ ಮಾತು ಹೇಳ್ತಾರೆ ಗಿಲ್ಲಿಗೆ. ಹ್ಮ್. ಗಿಲ್ಲಿ ನೀನು ಬಿಗ್ ಬಾಸ್ ಮನೆಗ್ ಬಂದಿರೋದೇ ತಿನ್ಕೊಂಡು ಉಣ್ಕೊಂಡು ಹೋಗಕ್ಕೆ. ನೀನು ಜೋಕರ್ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಬರೋರೆಲ್ಲ ಗೆಲ್ಲೇಬೇಕು ಅಂತಾನೆ ಬರೋದು. ತಿನ್ಕೊಂಡು ಉಂಡ್ಕೊಂಡು ಅಂತ ಹೇಳೋದು ಇದ್ದಷ್ಟು ದಿನ ತಿನ್ಲೇಬೇಕು, ಉಣ್ಲೇಬೇಕು. ಹಸ್ಕೊಂಡಂತೂ ಇರಕ್ಕಾಗಲ್ಲ. ಭಗವಂತ ಅವ್ರ ಅನ್ನದ ಅಲ್ಲಿ ಬರ್ದಿದ್ದಾರೆ, ಅರ್ಧನೇ ಪೆ ಲಿಖಾಯ ಕಾನೆ ವಾಲಂಕ ನಾಮ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ತಿನ್ಬೇಕು ಅಂತಿದ್ರೆ ಅವನು ತಿಂತಾ ಇದ್ದಾನೆ. ಅವ್ರು ಬಂದಿರೋದು ಅದಕ್ಕೆ ತಾನೆ. ಅವರು ತಿಂತಾ ಇದಾರಲ್ವ, ಅವರೆಲ್ಲ ಹಸ್ಕೊಂಡಿದಾರ ಇಲ್ವಲ್ವಾ? ಇಬ್ರು ಊಟ ಮಾಡ್ತಾ ಇದಾರೆ. ಇಬ್ರು ಊಟ ಮಾಡ್ತಾ ಇರೋದಕ್ಕೆ ನೀನ್ ತಿನ್ಕೊಂಡ್ ಬಂದಿರೋದು ಅಂತ ಅರ್ಥ ಏನು? ರಿಪೀಟ್ ಇವ್ರೆ ಅದನ್ನ ಕೇಳಿದ್ರೆ ಅವ್ರು ಕೊಡೋ ಉತ್ತರ ಏನಿರುತ್ತೆ? ಈಗ ಮತ್ತೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ ಆದಾಗ ನೈಟ್ ಪಾತೆ ತೊಳಿ ಅಂತ ಹೇಳ್ತಾರೆ, ತೊಳಿರಿ ಅಂತ ಹೇಳ್ತಾರೆ. ನಾನ್ ತೊಳಿಯಲ್ಲ, ಮೈಕೈ ನೋವು, ಹಂಗೆ ಹಿಂಗೆ ಅನ್ಕೊಂಡು ಹೇಳ್ಬಿಟ್ಟು ಜಗಳ ಆಡ್ತಾರೆ. ಅದಕ್ಕೂ ಏನ್ ಹೇಳ್ತೀರಾ ಅದಕ್ಕೆ? ಗಿಲ್ಲಿ ಅವರು ಹೇಳಿದಾಗ ಕಾಮನ್ ಆಗಿ ಹೆಣ್ಮಕ್ಳು ಕೆಲ್ಸ ಇದ್ದಾಗ ಮುಂದಕ್ಕೆ ತಳ್ಕೊಂಡು ಹೋಗಿ ಮಾಡೋ ಅಂತದ್ದು ಸಹಜ. ಸ್ವಂತಹ ತಮ್ಮ ಮನೆಯಲ್ಲೇ ಅವ್ರುಗಳು ಸ್ವಲ್ಪ ಲೇಜಿ ಕೆಲಸ ಮಾಡೋದ್ರಲ್ಲಿ. ಅವ್ರಿಗೂ ಏನೋ ಮನ್ಸಿನಲ್ಲಿ ಬೇಜಾರು ಇರ್ಬೋದು, ತುಂಬಾ ಮನೆಗಳಲ್ಲಿ ಬಿಟ್ಟು ಬಂದಿರ್ತಾರೆ. ಅವ್ರಿಗೂ ಏನೋ ಒಂಥರ ಮನ್ಸಿಗೆ ಬೇಜಾರು ಇರುತ್ತೆ, ಮಾಡೋಣ ಬಿಡು ಅನ್ನಂಗೆ ಆ ರೀತಿ ಅಂದಿರ್ಬೋದು. ಅವ್ರ ಮೇಲೆ ತಪ್ಪು ಹೇಳಕ್ ಆಗಲ್ಲ. ಮೇಡಮ್, ನಿಮ್ಮ ಹೆಸರು? ಗೀತಾ. ಯಾವ ಊರು? ಮೈಸೂರು ಮೆಟ್ಕಳಿ. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಗೆಲ್ಬೇಕು ಅಂತ. ಗಿಲ್ಲಿ ಯಾಕೆ ಮೇಡಮ್? ಅಂದ್ರೆ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಗೆಲ್ಲಿ ಅನ್ನೋದೇ ನಮ್ಮ ಉದ್ದೇಶ. ಅಶ್ವಿನಿ ಅವ್ರ ಒಂದ್ ಮಾತು ಹೇಳ್ತಾರೆ ಗಿಲ್ಲಿ ಅವ್ರಿಗೆ. ನೀನು ಬಿಗ್ ಬಾಸ್ ಮನೆಗೆ ಬರೀ ತಿನ್ಕೊಂಡು ಉಣ್ಕೊಂಡು ಹೋಗಕ್ ಬಂದಿದ್ಯಾ ಅಷ್ಟೇ, ಜೋಕರ್ ನೀನು ಅಂತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಇಲ್ಲ, ಆ ರೀತಿ ಏನಿಲ್ಲ. ಅವ್ನ್ ಗಿಲ್ಲಿ ಅವ್ರ ಕೈಲಿ ಎಷ್ಟು ಎಫರ್ಟ್ ಹಾಕಿ ಮಾಡೋದಕ್ಕೆ ಅವರ ಶಕ್ತಿ ಏನಾಯ್ತೋ ಅದು ಆ ಪ್ರಕಾರ ಅವ್ರು ಮಾಡ್ತಾ ಹೋಗ್ತಿದ್ರು. ಮತ್ತೆ ಒನ್ ಮ್ಯಾನ್ ಶೋ ಅಂತಾರೆ ಗಿಲ್ಲಿನ, ಏನ್ ಹೇಳ್ತೀರಾ ಅದಕ್ಕೆ? ಅಂದ್ರೆ ಅವರು ಮನರಂಜನೆ ಕೊಡೋ ಉದ್ದೇಶದಿಂದ ಎಲ್ಲಾರ್ನು, ಅಂದ್ರೆ ಅವ್ರ ಏನು ಉದ್ದೇಶ, ಅವ್ರ ಏನ್ ಎಫರ್ಟ್ ಐತೆ ಆ ಇದ್ರಲ್ಲಿ ಅವ್ರೆಲ್ಲಾರ್ನು ನಗ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಓಕೆ. ಯಾರು ಇಷ್ಟ ಆಗಲ್ಲ ಅಲ್ಲಿ? ಇಷ್ಟ ಆಗಲ್ಲ ಅಂದ್ರೆ ಧ್ರುವಂತ್. ಧ್ರುವಂತ್ ಯಾಕೆ? ಅಂದ್ರೆ ಅವ್ನು ಓವರ್ ಆಗಿ ಆಡ್ತಾನೆ ಅಂತ. ಈಗ ಕ್ಯಾಪ್ಟನ್ ಆಗಿದ್ರು, ಏನ್ ಹೇಳ್ತೀರಾ? ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತಾ ಗಿಲ್ಲಿ ಅವರು? ಅಂದ್ರೆ ಒಂದೊಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡುವುದ್ರು ಅಂತ ಹೇಳ್ಬೋದು. ಎಡುವುದ್ರು ಅಂತೀರಾ? ಯಾವ್ದ್ರಲ್ಲಿ ಇರ್ಬೋದು? ಕಾವ್ಯ ಅದೇ ನೀರು ತುಂಬಾ ಟಾಸ್ಕ್ ಇತ್ತಲ್ಲ, ಅದ್ರಲ್ಲಿ ಮೆಜರ್ಮೆಂಟ್ ಪಕ್ಕಾ ಗೊತ್ತಿದ್ರು ಅವರು ಅದನ್ನ ಡಿಸಿಷನ್ ತಗೊಳ್ಳುವಾಗ ಏನೋ ಕಾವ್ಯಗೋಸ್ಕರ ಇದ್ ಮಾಡಕ್ ತಪ್ಪು ನಿರ್ಧಾರ ಮಾಡಿದ್ರು. ಓಕೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಧ್ರುವಂತೆ. ಧ್ರುವಂತೆ ಹೋಗ್ಬೇಕು. ಯಾಕೆ? ಅಂದ್ರೆ ಅವರು ಯಾವ್ದನ್ನು ಪಾಸಿಟಿವ್ ಆಗಿ ತಗೊಳಲ್ಲ, ಎಲ್ಲ ಒಂಥರ ನೆಗೆಟಿವ್ ಇದ್ರಲ್ಲೇ ತಗೋತಾರೆ. ಅದಕ್ಕೆ ಈಗ ನಿನ್ನೆ ಮೊನ್ನೆ ಎಲ್ಲ ಅಶ್ವಿನಿ ಅವ್ರಿಗೂ ಮತ್ತೆ ಗಿಲ್ಲಿ ಅವ್ರಿಗೂ ತುಂಬಾ ಜಗಳ ನಡೆಯುತ್ತೆ. ಅದೇ ಮತ್ತೆ ಬಾತ್ರೂಮ್ ಅಲ್ಲೂ ಏಕವಚನದಲ್ಲಿ ಮಾತಾಡದೆ ನಾ ಕೆಲಸ ಮಾಡಲ್ಲ ಅಂತ ಅಶ್ವಿನಿ ಅವ್ರು ಹಂಗೆಲ್ಲ ಮಾತಾಡ. ಏನ್ ಅನ್ಸುತ್ತೆ ಅದ್ ನೋಡಿದ್ರೆ? ಅಂದ್ರೆ ನಾವು ಹೆಂಗೆ ಅವ್ರಿಗೆ ಮರ್ಯಾದೆ ಕೊಡ್ತೀವಿ ಅದೇ ರೀತಿ ನಮ್ಗೂನು ಅವ್ರು ಮರ್ಯಾದೆ ಕೊಡ್ತಾರೆ. ಫಸ್ಟ್ ಇವ್ರು ಮರ್ಯಾದೆ ಕೊಡ್ಬೇಕು, ಆಮೇಲೆ ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತೀರಾ? ಓಕೆ. ಈ ಅಂದ್ರೆ ಫೈನಲ್ ಟಿಕೆಟ್ ಮತ್ತೆ ಲಾಸ್ಟ್ ಕ್ಯಾಪ್ಟನ್ ಬಂದು ಧನುಷ್ ಅವ್ರ ಆಗವ್ರೆ, ಏನ್ ಹೇಳ್ತೀರಾ? ಅಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೆ ಅರ್ಹತೆ ಇತ್ತು, ಕ್ಯಾಪ್ಟನ್ ಆಗೋ ಅರ್ಹತೆ ಇತ್ತು, ಆಗಿದ್ದಾರೆ. ಹೆಸರು? ಗಾನಿಕಾ. ಯಾವ ಊರು? ಬೆಂಗಳೂರು. ಬೆಂಗಳೂರು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕಂತೀರಾ? ಅಶ್ವಿನಿ. ಅಶ್ವಿನಿ ಯಾಕೆ ಅಶ್ವಿನಿ? ಯಾಕಂದ್ರೆ ರಕ್ಷಿತಾ ನಂಗೆ ಇಷ್ಟ, ಅವಳಿಗೆ ಸಪೋರ್ಟ್ ಮಾಡ್ತಾಳೆ, ಅದಕ್ಕೆ ಅವಳನ್ನ ಇಷ್ಟಪಡಕ್ ಮಾಡ್ತೀನಿ. ಅದಕ್ಕೆ ಇಷ್ಟಪಡ್ತೀರಾ? ಓಕೆ. ಯಾರು ವಿನ್ ಆಗ್ಬೇಕಂಗಾದ್ರೆ? ಅಶ್ವಿನಿನೇ. ಅಶ್ವಿನಿ ವಿನ್ ಆಗ್ಬೇಕು. ನಿಮ್ಗೆ ಯಾರು ಇಷ್ಟ ಆಗಲ್ಲ? ಗಿಲ್ಲಿ. ಗಿಲ್ಲಿ ಇಷ್ಟ ಆಗಲ್ಲ ಯಾಕೆ? ಯಾಕೆ? ಯಾಕಂದ್ರೆ ಅವನು ಬಹಳ ತೀಟೆ ಮಾಡ್ತಾನೆ, ಅದಕ್ಕ. ಓಕೆ. ಸರ್, ನಿಮ್ಮ ಹೆಸರು? ಸರ್, ನಾಗರಾಜ್ ಅಂತೇಳಿ. ಯಾವ ಊರು? ಬೆಂಗಳೂರು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ಗೆಲ್ಬೇಕನ್ಸುತ್ತೆ? ಗಿಲ್ಲಿ. ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಗಿಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾರೆ, ಕಾಮಿಡಿ ಆಗಿರ್ತಾರೆ, ಎಲ್ಲ ಕ್ಲೋಸ್ ಆಗಿರ್ತಾರೆ. ಗೇಮ್ಸ್ ಅಂತ ಬಂದಾಗ ಗೇಮ್ಸ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅಂದ್ರೆ ಅವ್ರು ಮಾಡ್ತಿರೋ ಕಾಮಿಡಿ ಮನೆಯವ್ರಿಗೆ ಹಿಂಸೆ ಆಗ್ತಿದೆ ಅಂತಾರೆ. ಹಿಂಸೆ ಅದು ಅವ್ರು ತಿಳ್ಕೊಂಡಂಗ ಆಗತ್ತೆ. ಬಟ್ ಎಲ್ಲ ಕಾಮಿಡಿ ಆಗಿ ತಗೊಂಡ್ರೆ ಕಾಮಿಡಿ ಆಗಿರುತ್ತೆ. ಅವರು ಕೆಲವೊಂದು ಕಾಮಿಡಿ ಮಾಡಿದಾಗ ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ಎಲ್ಲಾನು ಸೀರಿಯಸ್ ತಗೊಂಡ್ರೆ ಅದು ಬಿಗ್ ಬಾಸ್ ಆಗಲ್ಲ. ಬಿಗ್ ಬಾಸ್ ಆಗಲ್ಲ ಅಂತೀರಾ? ಓಕೆ. ನಿಮ್ಗೆ ಯಾರು ಇಷ್ಟ ಆಗಲ್ಲ ಅಲ್ಲಿ? ನನಗೆ ಅಶ್ವಿನಿ ಇಷ್ಟ ಆಗಲ್ಲ. ಅಶ್ವಿನಿ ಅವರು ಯಾಕೆ? ವೈಲೆಂಟ್ ಅಂತನಾ? ಓಕೆ. ನಿನ್ನೇನು ವಾಗ್ವಾದ ನೋಡಿದ್ರ? ನೋಡಿದೆ. ಏನ್ ಅನ್ಸುತ್ತೆ ಸರ್ ಅದ್ ನೋಡಿದಾಗ? ಬಟ್
ನೋಡ್ಲಿಕ್ಕೆ ಮಜಾ ಇರುತ್ತೆ. ಹ್ಮ್ ಬಿಗ್ ಬಾಸ್ ಅಂದ್ರೆ ಅದರ ಸಿಚುವೇಶನ್ ಇದ್ರೇನೆ ಫೇಸ್ ಮಾಡಿ ವಿನ್ ಆಗೋದು. ಅಂದ್ರೆ ಅಶ್ವಿನಿ ಅವ್ರ ಅದ ನಿನ್ ಯೋಗ್ಯತೆ ಏನು ಅಂತ ನಂಗೆ ಗೊತ್ತು. ಅಲ್ಲ ಬಟ್ ಆ ವರ್ಡ್ಗಳು ಹೇಳ್ಬಾರ್ದು, ಬಟ್ ಹೇಳಿದ್ದಾರೆ. ಬಟ್ ಗಿಲ್ಲಿ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಹೊರಗಡೆ ಬಂದ್ಮೇಲೆನೆ ಗೊತ್ತಾಗೋದು. ಅವ ಏನು ಅಂತ ಗೊತ್ತಾಗುತ್ತೆ ಅಂತೀರಾ? ಒಳಗಡೆ ಇರೋದಕ್ಕಿಂತ ಹೊರಗಡೆ ಅಶ್ವಿನಿ ಅಂದ್ರೆ ಒಂದು ಕ್ಯಾಂಡಿಡೇಟ್ ಅಷ್ಟೇ ಅಲ್ಲಿ. ಹ್ಮ್ ಸೊ ಈ ಗಿಲ್ಲಿ ಬಂದ್ಬಿಟ್ಟು ಎಲ್ಲಾ ಕಡೆ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದಾರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಮೂವೀಸು ಆಕ್ಚುಲಿ ಇನ್ನೊಂದು ಮೂವಿ ಇದು ದರ್ಶನ್ ಮೂವಿ ರಿಲೀಸ್ ಆಯ್ತು, ಅದ್ರಲ್ಲಿ ಮಾಡಿದ್ದಾರೆ ಹಾ. ಗಿಲ್ಲಿ ಅವರು. ಸೊ ಅದನ್ನ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ತೋರಿಸ್ಬೇಕಾಗಿತ್ತು, ಅದನ್ನ ಮಿಸ್ಟೇಕ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ಫ್ಯಾನ್ಸಿಗೂ ಮುಂಚೆ ನೋಡಿದವ್ರಿಗೆಲ್ಲ ತೋರಿಸಿದ್ದಾರೆ. ಹ್ಮ್ ಏನೋ ಒಂದು ಕುಂದುಕೊರತೆ ಸ್ವಲ್ಪ ಕಡಿಮೆ ಆಯ್ತು ಅನಿಸ್ತದೆ ಅದ್ರದ್ದು ಅದೊಂದು ಮಿಸ್ಟೇಕ್. ಸರ್ ಓಕೆ ಬಟ್ ನನ್ನ ಕಡೆಯಿಂದ ಗಿಲ್ಲಿಗೆ ಸಪೋರ್ಟ್. ಸಪೋರ್ಟ್ ಆಲ್ ದ ಬೆಸ್ಟ್ ಗಿಲ್ಲಿ. ವಿನ್ ಆಗೋದೇ ಗಿಲ್ಲಿ. ವಿನ್ ಆಗದೆ ಗಿಲ್ಲಿ ಅಂತೀರಾ? ವಿನ್ ಆಗೋದು ಸರ್, ಅಂದ್ರೆ 100% ಲೇಡೀಸ್ ವಿನ್ ಆಗ್ತಾರೆ ಅಂತಾರಲ್ಲ ಈ ಸಲ? ಇಲ್ಲ, ಚಾನ್ಸ್ ಇಲ್ಲ ಸರ್, ಚಾನ್ಸೇ ಇಲ್ಲ. ಒನ್ ಮ್ಯಾನ್ ಶೋ ಅಂತೀರಾ? ಗಿಲ್ಲಿನೇ ಸರ್, ಗಿಲ್ಲಿ ಪಕ್ಕ 100% ಗಿಲ್ಲಿನೇ ಗೆಲ್ಲೋದು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಹಂಗಿದೆ. ಹ್ಮ್. ಈಗ ಕ್ಯಾಪ್ಟನ್ ಆಗಿರೋದ್ರಿಂದನು ಸೊ ವಿನ್ನಿಂಗ್ ಚಾನ್ಸ್ ಯಾರು ಏನು ಅಂತ ಎಲ್ಲಾನು ಗೊತ್ತಿರುತ್ತೆ ಫೈನಲ್. ಆಮೇಲೆ ಕಾವ್ಯ ಮೇಲೆ ಸ್ವಲ್ಪ ಏನು ಒಲವು ಜಾಸ್ತಿ ತೋರಿಸ್ತಾರೆ. ಹಾ. ಸೊ ಆ ಒಲವಿಂದ ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ತೋರಿಸ್ತಾ ಇದಾರೆ ಹೊರತು ಕೆಟ್ಟ ದುರುದ್ದೇಶ ಬೇರೆ ಇನ್ನೊಂದು ಅಶ್ವಿನಿ ಅವ್ರು ಮಾತಾಡ್ತಾರೆ ಆತರ ಏನ್ ಮಾಡಲ್ಲ. ಒಟ್ಟು ಗಿಲ್ಲಿ ವಿನ್ನರ್. ಗಿಲ್ಲಿನೇ ವಿನ್ನರ್ ಈ ಅಂತ. ವಿನ್ನರೇ ಗಿಲ್ಲಿ. ಸರ್, ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಆ, ಹೇಳಕ್ ಇಷ್ಟ ಆಗಲ್ಲ ಸರ್. ರಕ್ಷಿತ್ ಅವರು ರಕ್ಷಿತಾ ಅವರು ಪರವಾಗಿಲ್ಲ, ಪರವಾಗಿಲ್ಲ ಅಂತೀರಾ? ಆಡ್ತಾರೆ. ಅಂದ್ರೆ ಈಗ ಕಾಂಪಿಟೇಟರ್ ಬಂದ್ರೆ ಅಶ್ವಿನಿ ಇದಾರೆ, ಹ್ಮ್ ಗಿಲ್ಲಿಗೆ ಕಾಂಪಿಟೇಷನ್ ಅಂತ ಕ್ಯಾಂಡಿಡೇಟ್ ಇದ್ರೆ ಗಿಲ್ಲಿ ವಿನ್ ಆ ಆಗಲ್ಲ. ರಾಜ ರಾಣಿ ಅಂತ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿನ ರಾಜ ಮಾಡಿ ಅಶ್ವಿನಿ ರಾಣಿ ಮಾಡಿದ್ರು. ಮಾಡಿದ್ರು. ಬಟ್ ರಾಜನ್ ಪ್ಲೇಸ್ಗೆ ಸೂಟಬಲ್. ಮೇಡಮ್, ನಿಮ್ಮ ಹೆಸರು? ನಾಗವೇಣಿ. ಯಾವ ಊರು? ನಮ್ದು ಬೆಂಗಳೂರು ಹತ್ರ ಬೊಮ್ಮನಹಳ್ಳಿ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಯಾರು ಗೆಲ್ಬೇಕು ಅನ್ಸುತ್ತೆ? ನಮ್ಗೆ ಗಿಲ್ಲಿ ಗೆಲ್ಬೇಕು ಅಂತ. ಗಿಲ್ಲಿ ಅವ್ರು. ರನ್ನರ್ ಅಪ್ ಕಾವ್ಯ ಬರ್ಬೇಕು ಅಂತ ಇದೆ. ಹ್ಮ್. ರಘು ಬಂದ್ರು ಓಕೆ, ಕಾವ್ಯ ಬಂದ್ರು ಓಕೆ. ಓಕೆ, ಯಾಕೆ ಗಿಲ್ಲಿ ಗೆಲ್ಬೇಕಂತೀರಾ? ಗಿಲ್ಲಿ ಅಂದ್ರೆ ಕಾಮಿಡಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ. ಹ್ಮ್. ಅಂದ್ರೆ ಅವರು ತುಂಬಾ ಕಡೆ ಎಲ್ಲ ನೋಡಿದೀವಿ ನಾವು, ಅವ್ರು ಚೆನ್ನಾಗೆಲ್ಲ ಇದ್ ಮಾಡ್ತಾರೆ. ಹ್ಮ್ ಸೊ ಭರ್ಜರಿ ಬ್ಯಾಚುಲರ್ಸ್ ಅಲ್ಲೆಲ್ಲ ಬಂದಿದ್ದಾರೆ, ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾರೆ. ಹಂಗಾಗಿ ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಗೆಲ್ಬೇಕು ಅಂತ ನಂಗೆ ತುಂಬಾ ಇಷ್ಟ. ಓಕೆ, ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ ಲೇಡೀಸ್ ಅಲ್ಲಿ. ಇಲ್ಲ ಸರ್, ಅಶ್ವಿನಿ ಅವ್ರಿಗೆಲ್ಲ ಡೌಟ್. ಹ್ಮ್. ಗಿಲ್ಲಿ ಫ್ಯಾನ್ಸ್ ಜಾಸ್ತಿ ಇದಾರೆ. ಗಿಲ್ಲಿ ಓಕೆ, ಯಾರು ಗೆದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತೀರಾ? ಅಶ್ವಿನಿ ಗೆದ್ರೆ ಇಷ್ಟ ಆಗಲ್ಲ. ಅಶ್ವಿನಿ ಅವ್ರ ಗೆದ್ರೆ ಯಾಕೆ? ಅವ್ರೊಂಥರ ಮನೇಲಿ ಫುಲ್ಲು ಬರೀ ಜಗಳ, ಬರೀ ಅದ್ರಲ್ಲೇ ಇರ್ತಾರೆ. ಎಲ್ಲರಿಗೂ ಟಾನ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಸೊ ಹಂಗಾಗಿ ನನಗೆ ಅವ್ರು ಇಷ್ಟ ಇಲ್ಲ. ಓಕೆ, ಗಿಲ್ಲಿ ಅವರು ಕ್ಯಾಪ್ಟನ್ ಆದ್ಮೇಲೆ ಅವ್ರ ವರ್ತನೆ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಬಟ್ ಅವರು ಕಾವ್ಯಂಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದಾರಲ್ಲ. ಸೊ ಹಂಗಾಗಿ ಅದೊಂದ್ ಕಡೆ ಅಷ್ಟೇ. ಅದೇ ಟಾಸ್ಕ್ ಅಂತ ಬಂದಾಗ ನಿನ್ನೆ ನೋಡ್ರಿ ಹಾ. ಬಕೆಟ್ ಅಲ್ಲಿ ನೀರು ಅಂತ ಬಂದಾಗ ಸ್ಪಂದನ ಅದು ಅವ್ರದೇ ಸಣ್ಣ- ಜಾಸ್ತಿ ಕಂಡಿತ್ತು. ಹೌದು. ಬಟ್ ಆದ್ರೂ ಮಲ್ಕೊಂಡು ಕೂತ್ಕೊಂಡು ಎಲ್ಲ ನೋಡ್ತಿದ್ರು. ಹಾ. ಏನ್ ಅನ್ಸುತ್ತೆ ಅದಕ್ಕೆ? ಅದೇ ಅನ್ಸಿದ್ದು. ಅವರು ಜಾಸ್ತಿ ಕಾವ್ಯ ಕಡೆ ಸಪೋರ್ಟ್ ಮಾಡ್ತಾ ಇದ್ರು. ಹ್ಮ್. ಕಾವ್ಯ ಕ್ಯಾಪ್ಟನ್ಶಿಪ್ಗೆ ಹೋಗ್ಬೇಕು ಅಂತ ಇದ್ ಮಾಡ್ತಾ ಇದ್ರಲ್ಲ. ಸೊ ಹಂಗಾಗಿ ಅದೇ ಆದ್ರೆ ಕಾವ್ಯನ ನಾಮಿನೇಷನ್ ಇಂದ ಸೇವ್ ಮಾಡಕ್ಕೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕತ್ತವ್ರೆ ಅಂತಾರೆ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ನಾವು ನೋಡಿದಾಗ ನಮಗೂ ಹಂಗೆ ಅನ್ಸಿದ್ದು. ಓಕೆ, ಈಗ ನಿನ್ನೆ ಧ್ರುವಂತು ಮತ್ತೆ ಅಶ್ವಿನಿ ಅವರು, ರಕ್ಷಿತಾ ಮತ್ತೆ ಗಿಲ್ಲಿ ಅವರು ವಾಗ್ವಾದ ನಡೀತೆ. ಯಾರು ಅದು ಸರಿ ಅಂತೀರಾ? ಇಬ್ರದ್ದು ತಪ್ಪೇ ಇದೆ. ಇಬ್ರುದುವೆ. ಇಬ್ರದ್ದು ತಪ್ಪೇ ಇದೆ. ಹ್ಮ್ ಬಟ್ ನೋಡಕ್ ಕಾಮಿಡಿಯಾಗಿ ಚೆನ್ನಾಗಿತ್ತು. ನೋಡಕ್ ಕಾಮಿಡಿ ಆಗಿತ್ತು. ಹಾ. ಅಂದ್ರೆ ಅಶ್ವಿನಿ ಅವ್ರ ಒಂದ್ ಮಾತು ಹೇಳ್ತಾರೆ, ಹೊರಗಡೆ ನೀನ್ ಯೋಗ್ಯತೆ ಏನು ಅಂತ ತೋರ್ಸು ಅಂತಾರೆ. ಏನ್ ಇಲ್ಲ, ಹೇಳ್ತಾರೆ? ಗಿಲ್ಲಿ ಸ್ಟ್ರಾಂಗ್ ಇದಾರೆ. ಹೊರಗಡೆನೆ ಆಗ್ಲಿ ಅವ್ರ ಫ್ಯಾನ್ಸ್ ಜಾಸ್ತಿ ಇದಾರೆ. ಅವ್ರು ಹೇಳ್ಕೋಬಹುದು ಏನೇ ಆದ್ರೂನು. ಹ್ಮ್. ಬಟ್ ಗಿಲ್ಲಿನ್ ಮುಟ್ಟಕ್ ಆಗಲ್ಲ ಅಷ್ಟೇ. ಆಗಲ್ಲ ಅಂತೀರಾ? ಆಗದೇ ಇಲ್ಲ. ಓಕೆ, ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಅವ್ರ ಡ್ಯಾನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಜಗಳ ಡ್ಯಾನ್ಸ್ ಹಾ, ಚೆನ್ನಾಗಿತ್ತು. ಅದೊಂಥರ ನಾಗವಲ್ಲಿ ಟೈಪ್ ಇತ್ತು. ಚೆನ್ನಾಗಿತ್ತು ಸರ್. ನಾಗವಲ್ಲಿ ಡ್ಯಾನ್ಸ್. ಹಾ, ಹೌದು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕು ಸ್ಪಂದನ ಹೋಗ್ಬೇಕು ಅಂತ.